ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಮಾಡಬೇಕಾ ಬೇಡ ಅನ್ನುವಂಥ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಇತಿಹಾಸ ತಜ್ಞರಾದಂಥ ಪ್ರೊಫೆಸರ್ ರಂಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ಸೋಣ. ಸರ್, ಭಾಳ ಪ್ರಮುಖವಾಗಿ ಈ ಬಾರಿ ಮೈಸೂರು ದಸರಾದಲ್ಲಿ ಕಂಬಳ ಬೇಡ ಅನ್ನೋದಾದರೆ ಯಾವ ಕಾರಣಕ್ಕೆ ಬೇಡ? ಕಂಬಳ ಯಾವುದೇ ಕಾರಣಕ್ಕೂ ಮೈಸೂರಿಗೆ ಬೇಡ. ಇದು ತುಳುನಾಡಿನ ಒಂದು ದೊಡ್ಡ ಜಾನಪದ ಸಾಹಸ ಕ್ರೀಡೆ. ಅದು ಕ್ರೀಡೆ, ಕಲೆ ಅಲ್ಲ. ಆ ಕ್ರೀಡೆನ ಯಾವ ರೀತಿ ಮಾಡಬೇಕು ನೀವು? ಅದಕ್ಕೆ ವಿಶೇಷವಾದ ಟ್ರ್ಯಾಕ್ ಬೇಕು, ವಿಶೇಷವಾದ ಟ್ರೈನ್ಡ್ ಕೋಣಗಳು ಬೇಕು, ಅದನ್ನು ಓಡಿಸೋಕ್ಕಂಥವ್ರು ಬೇಕು, ಮತ್ತು ಅದಕ್ಕೆ ಸರಿಯಾದ ಟ್ರ್ಯಾಕನ್ನು ಮಾಡಬೇಕು, ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲವೂ ಬೇಕು. ಇಷ್ಟೆಲ್ಲ ನೀವು ಕೊಟ್ಟು ಅದನ್ನು ಮಾಡೋದಾದರೆ ಇಲ್ಲಿ ಯಾಕೆ ಮಾಡಬೇಕು? ಈಗ ಮೈಸೂರಿನ ಹವಾಗುಣಕ್ಕೆ ಅದು ಹೊಂದ್ಕೊಳ್ಳೋಂಥದ್ದಲ್ಲ. ಆದರೂ ಅದನ್ನ ಬಲವಂತವಾಗಿ ನಾವು ತುರುಕ್ತಾ ಇದ್ದೀವಿ ದಸರಾ ಒಳಗಡೆಗೆ ಅದನ್ನು. ಇದಕ್ಕೆ ಅಶೋಕ್ ರೈ ಯಾವ ಕಾರಣಕ್ಕೆ ಮೈಸೂರಲ್ಲಿ ತರ್ತಾ ಇದ್ದಾರೋ ಗೊತ್ತಿಲ್ಲ. ಈಗ ಮೈಸೂರಲ್ಲಿ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಇದ್ರ ಸುದ್ದಿ ಮಾತಾಡ್ತಾ ಇಲ್ಲ. ನನ್ನ ಹತ್ರ ಮಾತಾಡ್ತಾರೆ, ಆದರೆ ಮೀಡಿಯಾ ಮುಂದೆ ಬರ್ತಾ ಇಲ್ಲ ಯಾರೂ. ಅದು ನನಗೆ ಅದೇನು ಹೆದರಿಕೆ ಇಲ್ಲ. ಪಾಪ ಅವ್ರದ್ದು ಏನೋ ಲಿಮಿಟೇಷನ್ಸ್ ಇರುತ್ತೆ. ಮೈಸೂರಲ್ಲಿ ಹರೀಶ್ ಗೌಡ ಇದ್ದಾರೆ, ಇಲ್ಲಿ ತನ್ವೀರ್ ಸೇಠ್ ಇದ್ದಾರೆ, ಎಲ್ಲ ಸೀನಿಯರ್ MLAಗಳಿದ್ದಾರೆ. ಅವ್ರ ಯಾತ್ರ ಅನುಮತಿ ತಗೊಂಡಿದ್ದಾರಾ? ಇಲ್ಲ ರೀ, ಇದು ರೈತಕ್ಕೆ ಸಂಬಂಧಪಟ್ಟಿದ್ದು, ರೈತನ ಕೆಲಸಕ್ಕೆ, ರೈತ ದಸರಾ ನಡೆಯುತ್ತೆ, ರೈತರ ಹತ್ರ ತಗೊಂಡಿದ್ದೀರಾ? ಅವತ್ತು ನೀವು ಬಂದಿದ್ರೋ ಏನೋ ಪ್ರೆಸ್ ಮೀಟ್ ಮಾಡುವಾಗ ಬಡಗಲಪುರ ರಾಮಚಂದ್ರ ಬಂದಿರೋ ನಾಗೇಂದ್ರಪ್ಪ ಅವರು, ಬಡಗಲಪುರದ ನಾಗೇಂದ್ರ ದೊಡ್ಡ ಲೀಡರು, ನಮ್ಮ ರೈತ ಸಂಘದ್ದು, ಅವ್ರಿಗೂ ಗೊತ್ತಿಲ್ಲ. ಏಕಾಏಕಿ ತಂದುಬಿಟ್ಟು ಅವರ ದೊಡ್ಡಸ್ತಿಗೆನ ಮೆಚ್ಚಿಸ್ಕೊಡೋದಕ್ಕೆ ಮೈಸೂರಿನ ಜನಪ್ರತಿನಿಧಿಗಳು MP ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅಂದರೆ ಕಂಬಳ ಕೂಡ ನಮ್ಮದೇ ರಾಜ್ಯದ ಕ್ರೀಡೆ. ಇಂಥ ಒಂದು ಕ್ರೀಡೆಯನ್ನು ಮೈಸೂರು ದಸರಾದಲ್ಲಿ ಬೇಡ ಅನ್ನುವಂಥ ಕಾರಣ ಯಾಕೆ ಅಂತ? ಯಾಕಂದರೆ ಹಿಂದೆ ಬೆಂಗಳೂರಲ್ಲೂ ಸಹ ನಡೆಸ್ತಾ ಇದ್ದಾರೆ, ಮಂಗಳೂರು ಭಾಗದಲ್ಲೂ ಸಹ ಆಯೋಜನೆ ಮಾಡಿದರು, ಅಲ್ಲಿ ಯಾವುದೇ ಸಂದರ್ಭದಲ್ಲೂ ವಿರೋಧ ಆಗಲಿಲ್ಲ. ಆದರೆ ಮೈಸೂರಿನಲ್ಲಿ ನಡೆಸಬೇಕು ಅನ್ನೋಂಥ ಸಂದರ್ಭದಲ್ಲಿ ವಿರೋಧ ಯಾಕೆ ಅಂತ ಸ್ವಲ್ಪ ವಿಶಾಲವಾಗಿ ಹೇಳಬೇಕಾಗತ್ತೆ. ನಾನು ಶಾರ್ಟಾಗಿ ಹೇಳಿದ್ರೆ ಆಗೋದೇ ಇಲ್ಲ. ಈಗ ನಮ್ಮ ಇವ್ರನ್ನ ತಗೊಳ್ಳಿ, ಮಂಗಳೂರು, ಮೂಡುಬಿದ್ರೆ, ಕಾರ್ಕಳ, ವೇಣೂರು, ಧರ್ಮಸ್ಥಳ, ಉಡುಪಿ, ಇಲ್ಲೆಲ್ಲ ಕಂಬಳ ನಡೆಯುತ್ತೆ. ಸುತ್ತಮುತ್ತ ಹಳ್ಳಿಗಳಲ್ಲೂ ನಡೆಯುತ್ತೆ. ಅದು ಅಲ್ಲಿದು ಕ್ರೀಡೆ. ಅವ್ರನ್ನ ಅದನ್ನು ಪ್ರೋತ್ಸಾಹಿಸ್ತಾರೆ. ಮೈಸೂರದಲ್ಲ ಅದು. ಈಗ ದಸರಾ 416 ವರ್ಷ ದಸರಾ ಇತಿಹಾಸ ಇದೆ. ನಮ್ಮ ಕೃಷ್ಣದೇವರಾಯನ ಕಾಲದಲ್ಲಿ ಪ್ರಾರಂಭ ಆಗಿದ್ದು ದಸರಾ. ಅದು ಶ್ರೀರಂಗಪಟ್ಟಣಕ್ಕೆ ಬಂತು. 10ನೇ ನಮ್ಮ ರಾಜ ಒಡೆಯರ್ 610ರಲ್ಲಿ ರಾಜ ಆಗಿದ್ದಾಗ ಫಸ್ಟ್ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು. ಈಗಲೂ ಅಲ್ಲಿ ಮಂಟಪ ಇದೆ, ದಸರಾ ಮಂಟಪ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. ಅಲ್ಲಿಂದ ಮೈಸೂರಿಗೆ ಬಂತು. ಪೂರ್ತಿ ಇತಿಹಾಸ, ನಾನು ಇತಿಹಾಸ ಪ್ರೊಫೆಸರಾಗಿ ಹೇಳ್ತಾ ಇದ್ದೀನಿ. ಎಲ್ಲಿಯೂ ಕಂಬಳ ಇದ್ದಿದ್ದಾಗಲಿ ನಡೆದಿದ್ದಾಗಲಿ ಎವಿಡೆನ್ಸ್ ಇಲ್ಲ, ಯಾವ ಇನ್ಸ್ಕ್ರಿಪ್ಷನ್ನೂ ಇಲ್ಲ. ತುಳುನಾಡಲ್ಲಿ ಇತ್ತು ಅನ್ನೋದಕ್ಕೆ ಶಾಸನ ಬಾರ್ಕೂರಲ್ಲಿದೆ. ಬಾರ್ಕೂರು ಒಂದು ಬಹಳ ಪ್ರಸಿದ್ಧವಾದಂಥ ಇತಿಹಾಸ ಪ್ಲೇಸ್ ಅದು. ಅಲ್ಲಿ ಬ್ರಹ್ಮಾವರದಿಂದ ಸ್ವಲ್ಪ ದೂರದಲ್ಲಿ ಅದಿರೋದು. ಅಲ್ಲಿ ಉತ್ಖನನ ಮಾಡಿ ಈ ಶಾಸನವನ್ನು ತೆಗೆದಿದ್ದಾರೆ. ಇಲ್ಲಿ ಎಲ್ಲಿಯೂ ಸಾವಿರಾರು ಶಾಸನಗಳಿವೆ ನಮ್ಮ ಹತ್ರ, ಯಾವುದರಲ್ಲೂ ಉಲ್ಲೇಖ ಇಲ್ಲ. ನೀವು ತೋರಿಸ್ಲೇಬೇಕಾ ಜನಕ್ಕೆ? ಟ್ಯಾಬ್ಲ ಮಾಡಿಬಿಡಿ ಸ್ವಾಮಿ, ನೋಡ್ಕೊಂಡು ಖುಷಿ ಪಡೋಣ. ಇಲ್ಲ, ಅಲ್ಲೋಗಿ ನೋಡ್ಕೊಂಬರೋಣ. ಮಂಗಳೂರೇನು ದೂರ ಇಲ್ಲ. ಮಂಗಳೂರಾಗಲಿ, ಈಗ ಮೂಡುಬಿದ್ರೆನಲ್ಲಿ ಆಳ್ವಾಸ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಅಲ್ಲಿ ಮೋಹನ್ ಆಳ್ವ ಅಂತಿದ್ದಾರೆ. ಅವರು ಪ್ರತಿ ವರ್ಷ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡೆಗಳು ನಡೆಸ್ತಾರೆ. ಅದರಲ್ಲಿ ಇದು ಸೇರಿಸ್ಕೊಂಡಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವ್ರು ನಡೆಸ್ತಾರೆ. ಪ್ಲಸ್ ಯಾರಾದರೂ ಕಂಬಳ ಮಾಡೋರು ಹೋಗಿ ಕೇಳಿದ್ರೆ ಧನ ಸಹಾಯ ಮಾಡ್ತಾರೆ. ಅದನ್ನಲ್ಲಿ ಮಾಡಿ ನಾವು ದಸರಾ ಮಾಡ್ತೀವಿ, ನಾಳೆ ಅಂಬಾರಿ ಕೊಡ್ರಿ ನಮಗೆ ಅಂದರೆ. ಈಗ ವಿರೋಧದ ನಡುವೆ ಸದ್ಯಕ್ಕೆ ಕಂಬಳ ನಡೆಸುವಂಥ ಜಾಗದಲ್ಲಿ ಟ್ರ್ಯಾಕ್ ನಿರ್ಮಾಣ ಮಾಡುವಂಥ ಕೆಲಸ ಆಗ್ತಾಯಿದೆ. ಜೊತೆಗೆ ಮರಗಳನ್ನು ಸಹ ಕಡಿಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಿಮ್ಮ ಮುಂದಿನ ನಡೆಗಳು ಯಾವ ರೀತಿ ಇರುತ್ತೆ ಅಂತ ಸರ್? ಕಡ್ದೇ ಬಿಟ್ಟಿದ್ದಾರೆ. ರಾತ್ರಿ ಮೊನ್ನೆ ರಾತ್ರಿ 4 ಗಂಟೆಗೆ ಶುರು ಮಾಡಿ 50 ಮರವನ್ನು ಕಡಿದು ಅಲ್ಲಿಂದನೇ ತುಂಬ ಹಾಕಿಬಿಟ್ಟಿದ್ದಾರೆ. ಟ್ರ್ಯಾಕ್ಟರ್ಗಳು ರೆಡಿ ಇದ್ದುವಂತೆ. ಅಲ್ಲಿ ಜನ ಫೋನ್ ಮಾಡೋರು ರಾತ್ರಿ, ಸರ್ ಹಿಂಗೆ ತಡೆಯೋಕ್ಕಾಗತ್ತಾ ನಾವು ಹೋಗಿ? ಈಗ ಮರ ಕಡಿಯೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅನುಮತಿ. ಫಾರೆಸ್ಟ್ ಆಫೀಸರು ಹೇಳ್ತಾರೆ ನಾವು ಅನುಮತಿ ಕೊಟ್ಟಿಲ್ಲ ಅಂತ. ಪರಮೇಶ್ವರ ಮಾತಾಡಿದ್ದಾರೆ. ಅವರ FIR ಮಾಡಿದ್ದಾರೆ ಅವ್ರ ಮೇಲೆ. ನೋಡಿ, ಇಷ್ಟೆಲ್ಲ ವಿರೋಧ ಇದ್ದರೂ ಅದನ್ನು ಯಾಕೆ ಇಲ್ಲಿ ಮಾಡಬೇಕು?
ಅವ್ರಿಗೆ ಅಶೋಕ್ ರೈ ಇದ್ದಾರಲ್ಲ, ಅವರು ಪುತ್ತೂರಿನವರು. ಮಾಡ್ಕೊಳ್ರಿ ರೀ, ನಿಮ್ಮೂರಲ್ಲಿ ಎಷ್ಟಾದ್ರೂ ಇಲ್ಲಿ ಮಾಡಬೇಕಾ? ದಸರಾ ಮುಗಿದ ಮೇಲೆ ನಿಮ್ಮ ದುಡ್ಡಲ್ಲಿ ಮಾಡಿ. ಸರ್ಕಾರದ 10 ಕೋಟಿ ದುಡ್ಡನ್ನು ಇದಕ್ಕೆ ಖರ್ಚು ಮಾಡೋದಲ್ಲ, ನಮ್ಮದು ಪ್ರೈವೇಟ್, ನಮ್ಮ ಟ್ಯಾಕ್ಸ್ ಮನಿ ಅದು. ನೀವು ಅದಕ್ಕೆ ಯಾಕೆ ಬಳಸಬೇಕು? ಇದನ್ನು ಮಾಡಬೇಡಿ ಅಂತಲೇ ನಾವು ಹೇಳೋದು. ಅಲ್ಲಿ ಮಾಡಿ, ನಮ್ದು ಏನು ಅಭ್ಯಂತರ ಇಲ್ಲ. ನೋಡಿದ್ದೀನಿ ನಾನು, ಕಮಲಾನೂ ನೋಡಿದ್ದೀನಿ. ಒಂದು ಯಕ್ಷಗಾನ ಇಲ್ಲೇ ಬಂದು ಯಕ್ಷಗಾನ ನಮ್ಮ ಮನೇಲಿ ಮಾಡಿದ್ರು ಹುಡುಗರು, ಧರ್ಮಸ್ಥಳದವ್ರು ಬಂದು. ಅದಕ್ಕೆ ನಾವು ಪ್ರೋತ್ಸಾಹ ಇದೆ, ಇಲ್ಲ ಅಂತಲ್ಲ. ಯಕ್ಷಗಾನ ಒಂದು ಗುಂಪು ಬರ್ತದೆ, ಅದಕ್ಕೇನು ಹೊಸ ಟ್ರ್ಯಾಕ್ ಏನು ಬೇಕಾಗಿಲ್ಲ. ಅಂದರೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೂ ಏನಾದರೂ ಮನವಿ ಮಾಡ್ಕೋತೀರಾ ಸರ್ ಈ ವಿಚಾರದಲ್ಲಿ? ಡೆಫಿನೆಟ್ಲಿ. ಇನ್ನು 2 ದಿವಸ 18ನೇ ತಾರೀಕು ದೊಡ್ಡ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಅಲ್ಲೇ ಆ ಸ್ಥಳದಲ್ಲಿ. ಇವಾಗ 3 ಗಂಟೆಗೆ ನಾವು ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತಾಯಿದ್ದೀವಿ. ಎಲ್ಲ ಪರಿಸರ ಬಳಗದವರು, ರೈತ ಸಂಘದವರು ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಅವ್ರಿಗೂ ಮನವಿ ಮಾಡ್ತೀವಿ, ಹೇಳ್ತೀವಿ. ಈಗಾಗಲೇ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಇದನ್ನ ವಿರೋಧ ಮಾಡಿದ್ದಾರೆ. ನಾವು ಇದಕ್ಕೆ ವಿರೋಧವಾಗಿ ಇದ್ದೀವಿ. ಇದನ್ನು ತುರ್ಕೋದು ಬೇಡ. ನಾನು ಹೇಳ್ತಿರೋ ನಡ್ಸೋಕ್ಕೆ ಬಂದಿಲ್ಲ, ಅವರು ದಸರಾ ಒಳಗಡೆ ತುರ್ಕಕ್ಕೆ ಬಂದಿದ್ದಾರೆ. ಇದನ್ನು ಕರೆಕ್ಟ್ ಪದ ನಾನು ಬಳಸ್ತಾ ಇರೋದಿದ್ದು. ಥ್ಯಾಂಕ್ ಯು. ಇದು ಪ್ರೊಫೆಸರ್ ರಂಗರಾಜ್ ಅವರ ಮಾತುಗಳು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.